ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಾದರೆ ಚೆನ್ನಾಗಿದ್ದೀನಿ. ಇವತ್ತಾದರೆ ಗುಡಿಬಂಡೆಗೆ ಅನ್ನೋದು ಬಂದಿದ್ದೆ ನಾನು ಫ್ರೆಂಡ್ಸು. ಅದೇ ರೀತಿ ಗುಡಿಬಂಡೆ ಬೆಟ್ಟ ಯಾವ ಥರ ಇರುತ್ತೆ ಮೇಲೆ ಹೋಗ್ಬಿಟ್ಟು ವ್ಯೂ ಪಾಯಿಂಟ್ ಎಲ್ಲ ನೋಡೋಣ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕಾದ್ರೆ. ವಿಡಿಯೋ ನೋಡ್ತಾ ಇರಿ. ಹೊಸದಾಗಿ ನಮ್ಮ ಚಾನಲ್ಗೆ ಯಾರಾದರೂ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಮ್ಮ ಡೈಲಿ ವಿತ್ ಮನಿ ಯೂಟ್ಯೂಬ್ ಚಾನಲ್ಗೆ. ನಾನು ನಮ್ಮ ಫ್ರೆಂಡ್ಸ್ ಆದರೆ ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ದೀವಿ ಚಾನಲ್ ಗ್ರೋ ಮಾಡೋದಕ್ಕೆ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಲೆ ಹೋಗ್ಬಿಟ್ಟು ವ್ಯೂ ಪಾಯಿಂಟ್ ನೋಡೋಣ. ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಗುಡಿಬಂಡೆ ತಾಲೂಕಿದು. ದೊಡ್ಡ ಸಿಟಿ ಥರ ಇರುತ್ತೆ, ದೊಡ್ಡೂರಿದು. ಇದು ನಮ್ಮೂರಿಗೆ ತಾಲೂಕಿದು. ಅದೇ ರೀತಿ ಅಲ್ಲೊಂದು ಕಾಣಿಸ್ತಾ ಇದೆಯಲ್ಲ ಕೆರೆ, ಅದು ಗುಡಿಬಂಡೆ ಕೆರೆ. ಅದ್ರ ಆಪೋಸಿಟ್ ಡೈರೆಕ್ಟಾಗಿ ಕಾಣಿಸ್ತಾ ಇರೋ ಬೆಟ್ಟ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಬೆಟ್ಟ ಬಂದುಬಿಟ್ಟು ಹೊರ್ಲಕೊಂಡ ಅಂತೇಳ್ಬಿಟ್ಟು ದೊಡ್ಡ ಬೆಟ್ಟ. ಅದು ಫೇಮಸ್ ಬೆಟ್ಟನೇ. ಅದ್ರಿಗೂ ಒಂದಿನ ಹೋಗೋಣ. ಅದೇ ರೀತಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದೇ ಗುಡಿಬಂಡೆ ಬೆಟ್ಟ ಅನ್ನೋದು. ಕೋಟೆ ಅನ್ನೋದು ಚೆನ್ನಾಗಿ ಕಟ್ಟಿದ್ದಾರೆ. ಕೆಳಗಡೆಯಿಂದ ನೋಡಿದ್ರೆ ಈ ಥರ ವ್ಯೂ ಪಾಯಿಂಟ್ ಇರುತ್ತೆ. ಮೇಲೆ ಹೋಗ್ಬಿಟ್ಟು ಯಾವ ಥರ ಇರುತ್ತೆ ಅಂತೇಳ್ಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ. ವಿಡಿಯೋ ನೋಡ್ತಾ ಇರಿ ಕಂಟಿನ್ಯೂ ಆಗಿ, ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಅರ್ಧ ಮೇಲೆ ಆಗಿದೆ ಬಂದಿದ್ದೀವಿ. ವ್ಯೂ ಆದರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನೋಡಿ ಒಂದ್ಸರಿ ವ್ಯೂ ಮಾತ್ರ ಹೆಂಗಿದೆ ಅಂತೇಳ್ಬಿಟ್ಟು. ಕಾಣಿಸ್ತಾ ಇಲ್ಲ, ಇಡೀ ಗುಡಿಬಂಡೆ ಪೂರ್ತಿ ಕಾಣಿಸುತ್ತೆ ಇಲ್ಲಿಂದ. ಬೆಳಗ್ಗೆ ಹೊತ್ತು ಬಂದರೆ ಮಾತ್ರ ಫೋಟೋ ತೆಕ್ಕೊಳ್ಳೋಕೆ ಮಾತ್ರ ಸಖತ್ತಾಗಿರುತ್ತೆ. ಇಲ್ಲಿ ವಿಸಿಟ್ ಮಾಡಿ. ಚಿಕ್ಕಬಳ್ಳಾಪುರದಿಂದ ಡೈರೆಕ್ಟಾಗಿ ಬರ್ಬೋದು. ಬಸ್ ವ್ಯವಸ್ಥೆ ಮಾತ್ರ ಚೆನ್ನಾಗಿರುತ್ತೆ. ಇಲ್ಲಿ ಮೇಲ್ಗಡೆಗಾದರೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಇಂಥ ಎಕ್ಸ್ಪೀರಿಯೆನ್ಸ್ ಎಲ್ಲರೂ ಮಾಡಲೇಬೇಕು. ಮೆಟ್ಲ ವ್ಯವಸ್ಥೆ ಇಲ್ಲ, ಡೈರೆಕ್ಟಾಗಿ ನಡ್ಕೊಂಡು ಹೋಗೋದು ಫೀಲ್ ಹೆಂಗಿರುತ್ತೆ ಅಂತ ಊಹೆ ಮಾಡ್ಕೊಂಡು ಬೆಟ್ಟ ಹತ್ತೋದು. ಕಾಣಿಸ್ತಾ ಇಲ್ಲ, ಮೆಟ್ಲು ಇಲ್ಲ, ಏನೂ ಇಲ್ಲ, ಡೈರೆಕ್ಟ್ ನಡ್ಕೊಂಡು ಹೋಗೋದೆ. ಅನ್ನೋದು ಲಾಸ್ಟ್ ಆಗುತ್ತೆ. ಮತ್ತು ಇಲ್ಲಿಂದ ಆ ಕಾಲದಲ್ಲಿ ಕಟ್ಟಿರೋಂಥ ಮೆಟ್ಲಿದು. ಬರೀ ಕಲ್ಲುಗಳಿಂದ ಮಾತ್ರ ಕಟ್ಟಿದ್ದಾರೆ. ಅಲ್ಲಿವರೆಗೂ ನಮ್ಮ ಜನ ಕಟ್ಟಿರೋದು. ಆ ಕಾಲದಲ್ಲಿ ಕಟ್ಟಿರೋಂಥ ಮೆಟ್ಲು ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸುತ್ತಲೂ ಫುಲ್ ಗಿಡಗಳೇನೋ ಇದೆ, ಸೇಫ್ಟಿ ಅನ್ನೋದಿಲ್ಲ, ಸ್ವಲ್ಪ ನೋಡ್ಕೊಳ್ಳಿ. ಇದು ನೋಡಿ, ಇದು ಬಂಡೆ ಚೆನ್ನಾಗಿದೆ. ಆ ಬಂಡೆ ನಿಲ್ಲಿಸಿರೋದಲ್ಲ ಆದಷ್ಟು ಗದೆ ಏರ್ಪಟ್ಟಿರುತ್ತೆ. ಅದೇ ರೀತಿ ಅಲ್ಲೊಂದು ಜಾಗ ಮಾಡ್ಕೊಂಡಿರ್ತೀವಿ ಅಷ್ಟೇ ನಾವು. ಅಷ್ಟೊಂದು ಬಂಡೆಗಳಲ್ಲಿ ನಿಲ್ಸೋಕ್ಕಾಗೋದಿಲ್ಲ. ಕಾಣಿಸ್ತಾ ಇಲ್ಲ ಎಷ್ಟು ಚೆನ್ನಾಗಿ ಕಟ್ಟಿದ್ರು ಅಂತ ಹೇಳ್ಬಿಟ್ಟು. ಆ ಬಂಡೆ ಎಲ್ಲ ಗ್ಯಾಪ್ ಬಂದಿದ್ರೆ ಅಲ್ಲೊಂದು ಕಲ್ಲುಗಳಾಗ್ಬಿಟ್ಟು ಆ ಕಾಲದಲ್ಲಿ ಕಟ್ಟಿರೋದು. ಕಾಣಿಸ್ತಾ ಇಲ್ಲ, ಚೆನ್ನಾಗಿದೆ. ಇಲ್ಲಿಂದ ಕಲ್ಲು ಮೆಟ್ಲು ಅನ್ನೋದು ಸ್ಟಾರ್ಟ್ ಆಗುತ್ತೆ. ಹತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನಾವಾದರೆ ಬಂದುಬಿಟ್ಟು ಮೇಲೆಗೆ ಫುಲ್ಲು ಬೇರೆ ಬಂದುಬಿಡ್ತು ಅಲ್ಲಿಂದ ಇಲ್ಲಿ ಬರೋದ್ರೊಳಗೆ. ಬಿಸಿಲಾದರೆ ಸಿಕ್ಕಾಪಟ್ಟೆ ಇದೆ. ಅದೇ ಬೇರೆ ಬೇಸಿಗೆ ಕಾಲ ಸ್ಟಾರ್ಟ್ ಆಗ್ತಾಯಿದೆ ಎಲ್ಲ. ಬೆಳಗ್ಗೆ ಹೊತ್ತು ಬಂದರೆ ಚೆನ್ನಾಗಿರುತ್ತೆ, ವರ್ತಿಯಾಗಿರುತ್ತೆ. ಸಾಯಂಕಾಲ ಹೊತ್ತು, ಮಧ್ಯಾಹ್ನ ಹೊತ್ತು ಬರೋ ಬಿಸಿಲಿರೋ ಟೈಮಲ್ಲಿ ಬಂದರೆ ಮಾತ್ರ ತುಂಬ ಕಷ್ಟ ಆಗುತ್ತೆ. ಇಲ್ಲಿಂದ ಇಲ್ಲೇ ಮೆಟ್ಲು ವ್ಯವಸ್ಥೆ ಅನ್ನೋದು ಮಾಡಿದ್ದಾರೆ ನೋಡಿ, ಕಾಣಿಸ್ತಾ ಇದೆಯಲ್ಲ ಮೆಟ್ಲು ವ್ಯವಸ್ಥೆ. ಡೈರೆಕ್ಟ್ ಇವ್ರು ನಿರ್ಮಿಸಿರೋದೆ, ನಮ್ಮವರೇ. ಆ ಕಾಲದಲ್ಲಿ ನಿರ್ಮಿಸಿರೋದಲ್ಲ ಇದೆಲ್ಲ, ನಮ್ಮವರೇ ಕಟ್ಕೊಂಡು ಬಂದಿರೋದಂಥದ್ದು ಇದು. ಮೇಲೆಗನ ಬಂದುಬಿಟ್ವಿ, ಸ್ವಲ್ಪ ದೂರ ಹೋದರೆ ಆಗೋಯ್ತು. ಮೇಲೆ ಹೋಗ್ಬಿಟ್ಟು ಯಾವ ಥರ ಇದೆ ಮತ್ತು ಏನೇನಿದೆ ಎಲ್ಲ ನೋಡೋಣ. ಗಾಯ್ಸ್, ನಾವಾದರೆ ಬೆಟ್ಟ ಮೇಲೆ ಬಂದುಬಿಟ್ವಿ. ಗುಡಿಬಂಡೆ ಬೆಟ್ಟ ಮೇಲೆ ಆದರೆ ನಿಂತ್ಕೊಂಡಿದ್ದೀನಿ ನಾನು. ನೋಡ್ಬೋದು ಎಲ್ಲ, ಪ್ರತಿಯೊಂದು ತೋರಿಸಿ ನೋಡಿ ನಿಮಗೆ ನಮ್ಮ ಫ್ರಂಟ್ ಕ್ಯಾಮರಾದಿಂದನೇ. ಇಲ್ಲಾದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮೇಲ್ಗಡೆಯಿಂದ ನೋಡೋದಕ್ಕೆ. ಬೆಳಗ್ಗೆ ಹೊತ್ತು ಬಂದರೆ ಇನ್ನೂ ಸೂಪರಾಗಿರುತ್ತೆ. ಎಲ್ಲ ಒಂದ್ಸರಿ ವಿಸಿಟ್ ಮಾಡಿ. ಗುಡಿಬಂಡೆ ಕೋಟೆ ಜಾಸ್ತಿ ಪ್ರಸಿದ್ಧವಾಗಿರುವಂಥದ್ದು. ಆದರೆ ಗುಡಿಬಂಡೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರೋರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಈ ಕೋಟೆ ವಿಶೇಷತೆ ಅನ್ನೋದು. ಈ ಕೋಟೆ ಏನಂದರೆ 17ನೇ ಶತಮಾನದಲ್ಲಿ ಬೇರೆಗೌಡ ಅನ್ನೋರು ನಿರ್ಮಿಸಿರೋದು ಇದು. ಇದು ಹಸುಗಳು ಇವಾಗಲೂ ಕಟ್ಟಾಕ್ತಾರೇನೋ ಎಲ್ಲ. ಹೊಸ ಸಗಣಿನದೆಲ್ಲ ಒಳಗಡೆ ಬಿದ್ದಿದೆ ಈ ರೂಮಲ್ಲಿ. ಮತ್ತೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ದೇವಸ್ಥಾನ ಇದೆ ಇಲ್ಲಿ. ಆ ದೇವಸ್ಥಾನ ನೋಡೋಣ. ಕೋಟೆ ನೋಡಿ, ಆವಾಗ 19 ಹೆಬ್ಬಾಗಿಲಿದೆ ಅಂತಾರೆ. ಅದನ್ನ ನಂಗೆ ಗೊತ್ತಿಲ್ಲ ಎಲ್ಲಿದೆ ಅಂತೇಳ್ಬಿಟ್ಟು. ಈ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ, ಇದು ಶಿವನ ದೇವಸ್ಥಾನ. ಇದು ಒಳಗಡೆ ಹೋಗ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಕೋಟೆನ ನೋಡಿ ಎಷ್ಟು ಚೆನ್ನಾಗಿದೆ. ಬೆಟ್ಟದ ಮೇಲೆ ಹಸು ಕಟ್ಟಾಕೋ ಜಾಗ ಇದು. ಇವಾಗಲೂ ಕಟ್ಟಾಕ್ತಾರೆ ಅಂದ್ಕೊತೀನಿ. ಒಳಗಡೆ ಹೋಗ್ಬಿಟ್ಟು ನೋಡೋಣ ಯಾವ ಥರ ಇದೆ ಅಂತೇಳ್ಬಿಟ್ಟು. ಹಸು ಕಟ್ಟಾಕೋ ಜಾಗ ಕಾಣಿಸ್ತಾ ಇದೆಯಲ್ಲ, ಸಗಣಿ ಎಲ್ಲಂದ್ರಲ್ಲಿ ಬಿದ್ದಿದೆ. ಇದು ಹಸು ಕಟ್ಟಾಕೋದೇನು ಅದೇ ಥರ ಇದೆ. ಎಲ್ಲ ಫುಲ್ ಗಲೀಜು. ಹೆಂಗೆ ಕಟ್ಟಾಕಿದ್ರು ಹಸುಗಳು ತಗೊಂಬಂದು ಗೊತ್ತಾಗ್ತಾಯಿಲ್ಲ ಇವಾಗ. ಬೇವರನ್ನು ಸಿಕ್ಕಾಪಟ್ಟೆ ಬರ್ತಾಯಿದೆ, ಬಿಸಿಲು ಸಿಕ್ಕಾಪಟ್ಟೆ. ದೇವಸ್ಥಾನ ಹತ್ರ ಕಡೆ ಬಂದೆ, ಆದರೆ ದೇವಸ್ಥಾನ ಕ್ಲೋಸ್ ಮಾಡಿದೆ. ಖಾಲಿ ಹಬ್ಬಗಳು ಬಂದರೆ ಮಾತ್ರ ತೆಗಿತಾರೆ ಅನ್ಕೊತೀನಿ. ಕಾಣಿಸ್ತಾ ಇದೆಯಲ್ಲ, ಬೀಗ ಅನ್ನೋದು ಹಾಕ್ಬಿಟ್ಟಿದ್ದಾರೆ. ಕೇವಲ ಶಿವರಾತ್ರಿ ದಿನ ಮಾತ್ರ ಓಪನ್ ಮಾಡಿಬಿಟ್ಟು ಪೂಜೆನ ನಡೀತಾ ಇರುತ್ತೆ. ಇಲ್ಲಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ.
ಹೊರಗಡೆಯಿಂದನೇ ಕ್ಲೋಸ್ ಮಾಡಿರ್ತಾರೆ. ದೇವಸ್ಥಾನ ಒಂದು ಕ್ಲೋಸ್ ಆಗಿಬಿಟ್ಟಿದೆ. ಅದೇ ರೀತಿ ಕೋಟೆ ಇದೆಲ್ಲ ಅಲ್ಲಿಂದ ಇಲ್ಲಿಗೆಲ್ಲ ಚೆನ್ನಾಗಿ ಕಟ್ಟಿದ್ದಾರೆ. ಮತ್ತು ನೋಡಿ ಆ ಕಡೆಯಿಂದ ಎಲ್ಲಿ ನೋಡಿದ್ರು ಬೆಟ್ಟಗಳಂತ ಕಾಣಿಸ್ತಾ ಇರುತ್ತೆ, ಚೆನ್ನಾಗಿರುತ್ತೆ ವ್ಯೂ ಅಲ್ಲಿ. ಮತ್ತು ಹೊಲಗಳು ನೋಡಿ, ಅದೆಲ್ಲ ಹೊಲ ಗದ್ದೆನ ಕಟ್ಕೊತಾ ಇರ್ತಾರೆ. ಆ ಕಡೆನೂ ಅಷ್ಟೇ ಅಗ್ರಿಕಲ್ಚರ್ ತುಂಬ ಫೇಮಸ್ ಗುಡಿಬಂಡೆ. ಚೆನ್ನಾಗಿದೆ ನೋಡೋದಕ್ಕೆ. ವಿಡಿಯೋನ ನೋಡಿದ್ರಲ್ಲ, ವಿಡಿಯೋ ಅನ್ನೋದು ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಿ ಅಂತ ಆಶಿಸ್ತಾ ಇದ್ದೀನಿ. ಅದೇ ರೀತಿ ಇನ್ನೂ ಹಲವಾರು ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಟೈಮ್ ಸಾಕಾಗ್ತಾ ಇಲ್ಲ. ಸಿಕ್ಕಿದಾಗೆಲ್ಲ ಒಂದೊಂದು ಕಡೆ ಹೋಗ್ಬಿಟ್ಟು ವೀಡಿಯೋ ನಾನು ಮಾಡ್ತಾಯಿರ್ತೀನಿ. ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಮತ್ತು ಮುಂದೆ ಇನ್ನೊಂದು ಬೇರೆ ಥರ ಆಲೋಚನೆ ಮಾಡ್ತೀನಿ. ಇವಾಗಾದರೆ ನಾನು ಕಾಲೇಜ್ ಸ್ಟಾರ್ಟ್ ಆಗುತ್ತೆ. 30ನೇ ತಾರೀಕು ಹೋಗಲೇಬೇಕು ನಾನು. 30ನೇ ತಾರೀಕಲ್ಲಿ ಎಷ್ಟು ಎಕ್ಸ್ಪ್ಲೋರ್ ಮಾಡಬೇಕು ಅಷ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ. ಮತ್ತು ಕಾಲೇಜ್ ವೀಡಿಯೋ ಅನ್ನೋದು ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ. ಕಾಲೇಜ್ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ನಾನು. ನಮ್ಮ ಫ್ರೆಂಡ್ಸ್ ಎಲ್ಲ ಒಳ್ಳೆ ವೀಡಿಯೋ ಅನ್ನೋದು ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಂತ ಆಶಿಸ್ತಾ ಇದ್ದೀನಿ. ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.